ಮೇಕೆದಾಟು ಯೋಜನೆಗೆ ಆಗ್ರಹ. ಜುಲೈ 15ಕ್ಕೆ ಅತ್ತಿಬೆಲೆ ಅಂಗಡಿಯಲ್ಲಿ ಬೃಹತ್ ಪ್ರತಿಭಟನೆ. ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ರೂ ಕೂಡ ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸ್ತಾ ಇರುವುದನ್ನು ಖಂಡಿಸಿ ಹಾಗೂ ಮೇಕೆದಾಟು ಯೋಜನೆಯನ್ನ ಕೂಡಲೇ ಜಾರಿಗೆ ತರಬೇಕು ಅಂತ ಆಗ್ರಹಿಸಿ ಕನ್ನಡಪರ ಹೋರಾಟಗಾರ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಕನ್ನಡಪರ ಸಂಘಟನೆಗಳ ಒಕ್ಕೂಟವು ಹೋರಾಟಕ್ಕೆ ಕರೆಯನ್ನು ನೀಡಿದೆ. ಈ ಸಂಬಂಧ ಇಂದು ಆನೇಕಲ್ ಪ್ರವಾಸಿ ಮಂದಿರದಲ್ಲಿ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ವಾಟಾಳ್ ನಾಗರಾಜ್ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ರಾಜ್ಯದ ರೈತರ ಬೆಳೆಗಳಿಗೆ ಹಾಗೂ ಕುಡಿಯುವ ನೀರಿಗೆ ಕೆಆರ್ಎಸ್ ಜಲಾಶಯದಲ್ಲಿ ನೀರಿನ ತೀವ್ರ ಅಭಾವವಿದ್ರೂ ಕೂಡ ತಮಿಳುನಾಡಿಗೆ ನೀರು ಬಿಡ್ತಾ ಇರುವುದು ಸರಿಯಲ್ಲ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರೈತರ ಹಿತದೃಷ್ಟಿಯಿಂದಾಗಿ ಮೇಕೆದಾಟು ಯೋಜನೆಯನ್ನ ವಿಳಂಬ ಮಾಡದೆ ಸರ್ಕಾರ ತಕ್ಷಣವೇ ಕೈಗೆತ್ತಿಕೊಳ್ಳಬೇಕು ಅಂತ ಒತ್ತಾಯಿಸಿದರು. ಈ ವಿಷಯವಾಗಿ ಸರ್ಕಾರವನ್ನ ಎಚ್ಚರಿಸಲು ಇದೇ ತಿಂಗಳು ಜುಲೈ 15ರಂದು ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿರುವಂತಹ ಕರ್ನಾಟಕ ತಮಿಳುನಾಡು ಗಡಿ ಗೋಪುರದ ಬಳಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ತಿಳಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಕನ್ನಡ ಪರ ಸಂಘಟನೆಗಳ ಮುಖಂಡರು, ರೈತರು ಹಾಗೂ ಸ್ಥಳೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಅಂತ ಅವರು ಮಾಹಿತಿಯನ್ನ ನೀಡಿದ್ರು. ಅಲ್ಲಿ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಮೇಕೆದಾಟು ಯೋಜನೆ ಜಾರಿ ಮಾಡಕ್ಕೆ ಬಿಡೋದಿಲ್ಲ ಅಂತೇಳಿ ತಮಿಳುನಾಡು ರೈತ ಸಂಘಗಳ ಏಕೀಕರಣ ಸಮಿತಿ ಅಧ್ಯಕ್ಷ ಪಾಂಡ್ಯನ್ ಅಂತೇಳಿ ಮೇಕೆದಾಟು ಭೇಟಿ ಕೊಟ್ಟಿದ್ದಾರೆ. ಅವ್ರ ನಿಯೋಗ ಮಾಡಿ ಅಂತಲ್ಲ ಮಾಡಬಾರ್ದು ಅಂತ, ಸರಿ ಮಾಡಬಾರ್ದು ಅಂತ ಅವ್ರೆ ಎಲ್ಲರೂ ಹೇಳ್ತಾವ್ರೆ. ಕರ್ನಾಟಕ ಗೌರ್ಮೆಂಟ್ ಅವರು ರಹಸ್ಯವಾಗಿ ಅಲ್ಲಿ ಕಾಮಗಾರಿ ಪ್ರಾರಂಭ ಮಾಡಿದ್ದಾರೆ ಅಂತೇಳಿ ಅವರ ಆರೋಪ. ಅವರು ಏನಾಗಿದೆ ಈಗ ಅಂದ್ರೆ ತಮಿಳುನಾಡು ಹೋಗಿರುವ ಪಾರ್ಲಿಮೆಂಟ್ ಸದಸ್ಯರು, ರಾಜ್ಯಸಭಾ ಸದಸ್ಯರು ಅಲ್ಲಿ ಅವರು ಗಲಾಟೆ ಮಾಡ್ತಾರೆ. ಯಾವ ಕಾರಣಕ್ಕೂ ಮೇಕೆದಾಟು ಹಾಕೂಡುದು, ಕಾವೇರಿ ಬಿಡಕ್ಕೆ ಕೊಡುದು. ಅಲ್ಲಿ ನಮ್ಮಲ್ಲಿ ಸಂಸದರು ಬಾಯಿ ಮುಚ್ಕೊಂಡು ಕೂತಿದಾರಲ್ಲ ಸರ್. ನಮ್ಮವ್ರ ಬಾಯೇ ಇಲ್ವಲ್ಲ, ಮುಚ್ಕೊಳ್ಳೋದೇನು? ಬಾಯಿದ್ರೆ ಮುಚ್ಕೋಬೋದು, ಇವ್ರ ಬಾಯೇ ಇಲ್ಲ, ಅದರಿಂದ ಮುಚ್ಕೊಳ್ಳೋ ಪ್ರಶ್ನೆ ಬರೋಲ್ಲ. ಬಾಯೇ ಇಲ್ಲ, ಬಾಯಿದ್ರೆ ಒಂದು ಸ್ವಲ್ಪ ತುಟಿ ಗಿಟ್ಟಿ ಆಡಿಸ್ಬೋದು. ಹೊಟ್ಟೋಗಿದೆ ನಮ್ಮವ್ರು. ಯಾವನಿಗೂ ಒಬ್ಬ ಗಂಟಸು ಅಂತಿಲ್ಲ. ಇಂಥವ್ರು ಬೇಕಾ ಸರ್ ನಮಗೆ? ಇಂಥ ಸಂಸದರು ಬೇಕಾ ನಮಗೆ ನಮ್ಮ ರಾಜ್ಯಕ್ಕೆ? ಯಾರಿಗೆ ಬೇಕಿಲ್ಲ ಸರ್? ಎಲೆಕ್ಟ್ ಮಾಡಿದ್ರು ಇವರೇ ತಾನೇ. ನಮ್ಮ ಜನ ನಮ್ಮ ಜನಕ್ಕೆ ರಾಜ್ಯದ ಪರಿಸ್ಥಿತಿ ಇವೆಲ್ಲ ಅರ್ಥ ಮಾಡ್ಕೋಬೇಕು. ಇಲ್ಲದ್ರೆ ಕಷ್ಟ ಆಗುತ್ತೆ. ಈ ನಮಗೆ ತಮಿಳುನಾಡಿನಲ್ಲಿ ಒಬ್ಬನೇ ಕಾಂಗ್ರೆಸ್ನ ಯುದ್ಧರು ಹೇಳ್ತಾರೆ, ಇಟ್ಗೆ ಇಡಕ್ಕೆ ಬಿಡಲ್ಲ ಅಂತಾರೆ. ಅವರೆಷ್ಟು ಕೆಚ್ಚಿನಿಂದ ದೌರ್ಜನ್ಯದಿಂದ ಮಾತಾಡ್ತಾರೆ. ನಮ್ಮ ಒಬ್ಬ MLA, ಕನಿಷ್ಠ ಒಬ್ಬ MP ಇದು ಹೆಂಗೆ ಬಿಡಲ್ಲ ನೋಡ್ತೀವಿ ಅಂತ ಹೇಳಿಲ್ಲ. ಮತ್ತು ಇವ್ರ ಪಾರ್ಟಿ ಈ ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ DK ಶಿವಕುಮಾರ್ ಹೇಳಿಲ್ವಲ್ಲ ಇದು ಅನ್ಯಾಯ ಅಂತ. DK ಶಿವಕುಮಾರ್ ಅವರು ಇದು ಬಾಂಧವ್ಯ ನೆಂಟಸ್ಥಾನ ಮಾಡ್ಬಿಟ್ಟಿದ್ದಾರೆ. ಈಗ ಅವ್ರನ್ನೇನು ಬಿಡಂಗಿಲ್ಲ, ಮಾಡಂಗಿಲ್ಲ. ಒಂಥರ DK ಸ್ಟೈಲು ನಂಜಿಸ್ತಾ ಮಾಡಿ ಹೋಗುವಂತ ಕಥೆಗಳೇ ಆಗ್ತಿದೆ. ಈ ಸಲ ಏನಾದರೂ ಸ್ಟ್ರಾಂಗ್ ಆಗಿ ಏನಾದರೂ ಸಂಪೂರ್ಣವಾಗಿ ಬಂದಾಗುತ್ತಾ? ಬಂದು ಏನು ತಮಗೆ ಹೇಳೋದಾದ್ರೆ ಅರೆಸ್ಟ್ ಮಾಡೇ ಮಾಡ್ತಾರೆ. ಅದನ್ನು ನಾವು ಅವ್ರನ್ನ ತಡೆಯೋಕ್ಕಾಗಲ್ಲ. ಅರೆಸ್ಟ್ ಮಾಡೇ ಮಾಡ್ತಾರೆ. ಗಡಿನಾಡು ಈಗ 1-2 ಪಾಯಿಂಟ್ ಇಲ್ಲಿ. ಒಂದು, ಅವರೆಲ್ಲರನ್ನು ತಪ್ಪಿಸಿ ನಾವು ಒಳಗಡೆ ಹೋಗ್ಬೇಕು. ಒಂದು, ಹೊರಗಡೆ ಮಾಡಬೇಕು. 2 ವಿಧಾನ ಉಳಿದಿರೋದು. ನಾನು ಹೋಗೇ ಬಿಟ್ಟಿದ್ದೆ ಒಂದು ಸಾರಿ. ನೀವೆಲ್ಲ ನೋಡಿದ್ರಲ್ಲಿ ಗೊತ್ತಿಲ್ಲ. ಸೀದಾ ಹೊಟ್ಟೋದಿಲ್ಲ ಕಾರಲ್ಲಿ. ಆಮೇಲೆ ಇವ್ರು ಹಿಂದೆ ಬಂದರು, ಕುಕ್ಕೊಂಡು ಹಿಂದೆ ಬಂದರು. ಆಯಿತಾ? ನಿಮ್ಗೆ ಹೇಳಿದ್ರೆ ಭಾಳ ಹಿಂದೆ ನಾನು ಹೊಸೂರ್ಲು ಹೋರಾಟ ಮಾಡಿದ್ದೆ ಪುರಸಭೆ ಮುಂದೆ. ನಾನೇ ಸುಮಾರು 50 ವರ್ಷದಿಂದ. ನಾನೀಗ ಹೇಳ್ತೀನಿ 2 ವಿಧಾನ. ಒಂದು, ಇವತ್ತು ಮಾಡಿದ್ದೀವಿ. ಮುಂದೆ ಪೊಲೀಸ್ನವ್ರ ಕೈ ತಪ್ಪಿಸಿ ಹೋಗಬೇಕು. ಈಗಾಗಲೇ ಇದು ನಾವು ಹೇಳ್ತೀವಿ, ಪೊಲೀಸ್ನವ್ರ ಕೈ ತಪ್ಪಿ ಹೋಗ್ಬೋದು ಅಂತ ಹೇಳ್ತೀವಿ. ನೀವು ಎಲ್ಲೋ ಒಂದು ಕಡೆ ಹಾಕ್ತೀರಿ, ಅವರು ಹದ್ದಿನ ಕಣ್ಣತ್ತ ನಮ್ಮನ್ನು ನೋಡ್ತಾರೆ. ನೋಡೋಣ ಅದನ್ನು ಏನು ಮಾಡಬೇಕು ಅನ್ನೋದನ್ನು ಅದು ಯೋಚನೆ ಮಾಡೋಣ. ಆ ದೃಷ್ಟಿಯಿಂದ ಒಂದು ವಿನೂತನವಾದಂಥ ಹೋರಾಟ ಆರಂಭ ಆಗತ್ತೆ. ಅವತ್ತು 15ನೇ ತಾರೀಕು ವಿನೂತನವಾದಂಥ ಹೋರಾಟ. ಅದು ಭಾಳ ಅದ್ಭುತವಾಗಿರುತ್ತೆ, ವಿನೂತನವಾಗಿರುತ್ತೆ, ವಿಶೇಷವಾಗಿರುತ್ತೆ. ನಾವು ಪ್ರಾಮಾಣಿಕವಾಗಿ ಅದನ್ನು ಭಾಳ ಚೆನ್ನಾಗಿ ಮಾಡಬೇಕು ಅಂತ ಮಾಡಿದ್ದೀವಿ. ಆದರೂ ನಿಮ್ಗೆ ಹೇಳಿದ್ದೀವಿ, ಅದು ಒಳಗೆ ಹೋದ್ರೆ ಹಿಂಗೆ, ಹೊರಗಿದ್ದು ಹಿಂಗೆ ಅಂತ ಅಷ್ಟು ಹೇಳಿದ್ದೀವಿ.
ಹೋಗ್ತೀವೋ ಅಥವಾ ಹೊರಗಿರ್ತೀವೋ ಅದನ್ನ ನಾವು ನಿಮ್ಗೆ ಹೇಳಿಲ್ಲ. ಸೊ ಇರಲಿ, ಅದಾದಮೇಲೆ ಮಾತಾಡೋಣ. ಇದಾದ ಮೇಲೆ ಈಗ ಈ ಮುಂದಿನ ದಿನಗಳಲ್ಲಿ ನಾವು ಇದೆಲ್ಲ ಸಮಗ್ರವಾಗಿ ಬರೀ ಉತ್ತರ ಕರ್ನಾಟಕ ನೀಡ್ತಾರೆ, ನೀವು ಬರೀ ಮೇಕೆದಾಟಿಗೋಸ್ಕರ ಹೋರಾಟ ಮಾಡ್ತೀರಿ, ನಮ್ಮ ಕಡೆ ಮಾತಾಡ್ತೇವೆ. ನಾವು ನಿಜವಾಗಲೂ ಎಲ್ಲರ ಬಗ್ಗೆನೂ ಬೆಳಗಾವಿಯಿಂದ MES ನಿಷೇಧ ಮಾಡಬೇಕು. ಅಲ್ಲಿ ಬನ್ನಿ ನೀವು ಧಾರವಾಡ ಹುಬ್ಳಿ ಈ ಕಡೆ ಬಂತು ಅಂದರೆ ಮಹದಾಯಿ ಕಳಸಾ ಬಂಡೂರಿ ಅಲ್ಲಿಂದ ಬರಬೇಕು. ಮತ್ತು ಆ ಕಡೆ ಹೈದರಾಬಾದ್ ಕರ್ನಾಟಕ ಅವರು ಎಲ್ಲ ಸೇರಿ ಇಡೀ ಹಳೆ ಮೈಸೂರು ಎಲ್ಲ ಸೇರಿ ನಮ್ಮೆಲ್ಲ ಬೇಡಿಕೆಗಳು ಈ ಮೇಕೆದಾಟು ಸೇರಿದಂಗೆ ರೈತರದು ಸೇರಿದ ಎಲ್ಲ ಬೇಡಿಕೆಗಳು ಮತ್ತು ಇದು ನಮ್ಮ ರಸ್ತೆ ಸಾರಿಗೆ ಕಾರ್ಮಿಕರದು ಎಲ್ಲ ಸೇರಿ ಸುಮಾರು 20 ಬೇಡಿಕೆಗಳನ್ನು ಮುಂದಿಟ್ಟು ಮುಂದಿನ ದಿನದಲ್ಲಿ ಕನ್ನಡ ಒಕ್ಕೂಟ ಸಮಗ್ರ ಅಖಂಡ ಕರ್ನಾಟಕ ಬಂದನ್ನು ಮಾಡ್ತಕ್ಕಂಥ ಚಿಂತನೆ ನಮಗಿದೆ. ಅದರ ಬಗ್ಗೆ ಮುಂದೆ ನಾವೆಲ್ಲ ಸೇರ್ತೀವಿ, ತೀರ್ಮಾನ ಮಾಡ್ತೀವಿ. 15ನೇ ತಾರೀಕು ಇಲ್ಲಿ ಅತ್ತಿಬೇಲಲ್ಲಿ ಭಾರಿ ಅದ್ಭುತವಾಗಿ ಬಂದ್, ಯಾವಾಗಲೂ ಯಾವುದೇ ಕಾರಣಕ್ಕೂ ಅಲ್ಲಿ ಬಂದು ಮಾಡ್ತೀವಿ. ಬರೀ ತಮಿಳುನಾಡು ವಿರುದ್ಧ ಅಲ್ಲ, ಕರ್ನಾಟಕ ವಿರುದ್ಧನೂ ಆ ಬಂದು. ಅಲ್ಲಿ ಕರ್ನಾಟಕ ಯಾಕೆ ಸುಮ್ಮನೆ ಇದ್ದಾರೆ? ಯಾಕೆ ಮಾಡಲಿಲ್ಲ ನೀವು? ಕಾರಣ ಏನು? ಉದ್ದೇಶ ಏನು ನಿಮಗೆ? ಅಲ್ಲಿ ಕಾಂಗ್ರೆಸ್ನವರು ಯಾರನ್ನು ತಗೊಳ್ಳದೆ ನಾವು ಇಟ್ಟಿಗೆ ತಗೊಂಡು ಬಿಟ್ಟು ಬಿಡೋದಿಲ್ಲ ಅಂತಾರೆ. ಇಲ್ಲಿ ಗಂಭೀರ. ಆದ್ದರಿಂದ ಈ ಸಾರಿ ವಿಶೇಷವಾಗಿ ಕರ್ನಾಟಕ ಮತ್ತು ತಮಿಳುನಾಡು ಎರಡರ ವಿರುದ್ಧ, ತಮಿಳುನಾಡಿನವ್ರಿಗೆ ಯಾವ ಕಾರಣಕ್ಕೂ ಹಕ್ಕಿಲ್ಲ ಅಂತ ಕರ್ನಾಟಕದವರು ಮಾಡಲಿಲ್ಲ. ಸುಮ್ಮನೆ ನೀವು ಪಾದಯಾತ್ರೆ ಮಾಡಲಿಲ್ಲ. ಆ ದೃಷ್ಟಿಯಿಂದ ಕರ್ನಾಟಕದವರು ಮಾಡಿಲ್ಲ, ಅವರು ನಮ್ಮ ಮೇಲೆ ಬೀಳ್ತಾ ಇದ್ದಾರೆ. ಎರಡೂ ರಾಜ್ಯದವ್ರ ಮೇಲೆ, ನಮ್ಮ ರಾಜ್ಯ ಮತ್ತು ತಮಿಳುನಾಡು ರಾಜ್ಯದ ಮೇಲೆ ನಾವು 15ನೇ ತಾರೀಕು ಗಡಿ ಬಂದ್ ಹೋರಾಟ ಆರಂಭ. ತಮಿಳುನಾಡು CM ವಿಜಯ್ ಅವರು ಹೇಳಿದ್ದಾರೆ ಮೇಕೆದಾಟು ಇದನ್ನು ಮಾಡೋದಕ್ಕೆ ಬಿಡೋದಿಲ್ಲ ಅಂತೇಳಿ ಅವರು ಕೂಡ ಇದು ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಅವರು ತಮಿಳುನಾಡು CM ಅವರು ಪಾಪ ಮುಖ್ಯಮಂತ್ರಿ ಆದ್ರೂ ಅವರು ಸಿನಿಮಾ ನಟ ಅಂತ ತಿಳ್ಕೊಂಡಿದ್ದಾರೆ. ಅವರು ಮಾತಾಡೋದೆಲ್ಲ ನಾನು ನೋಡ್ತಾ ಇದ್ದೀನಿ, ಎಲ್ಲ ಬರೀ ಸಿನಿಮಾ ಡೈಲಾಗು ಮತ್ತು ಸಿನಿಮಾ ಥರ ಅವರು ಆ್ಯಕ್ಟಿಂಗು. ಪ್ರತಿಯೊಂದಕ್ಕೂ ನಿಂತರೆ ಕುಂತರೆ ಪೊಲೀಸ್ನವ್ರಿಗೆ ಸೆಲ್ಯೂಟ್ ಹೊಡೆದಾಗಲಿ, ಅವರು ಮನೇಲಿ ಹೋಗೋದು ಊಟ ಮಾಡೋದಾಗಲಿ, ಊಟ ಥರ ಮಾಡೋದಾಗಲಿ, ಅವರು ಸಿನಿಮಾ ನಟನ ಮೇಲೆ, ಇದು ಸರ್ಕಾರ ರಾಜ್ಯ, ಇದು ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ಪಾತ್ರ ಮಾಡ್ದಂಗಲ್ಲ. ಸಿನಿಮಾದವರು ಏಕ್ದಮ್ ಚಂದ್ರಲೋಕಕ್ಕೆ ಹೋಗಿ ಭೂಲೋಕ ಇಳಿತೀವಲ್ಲ, ಆ ಥರ ಅಲ್ಲ ಇದು. ಇದೇ ಬೇರೆ ಅದೇ ಬೇರೆ. ಏನೋ ಈ ಜನರ ಒಂದು ಅಭಿಮಾನ ಚಿತ್ರದ ಮೇಲಿತ್ತು, ವೋಟ್ ಹಾಕಿದ್ರು. ಆ ದೃಷ್ಟಿಯಿಂದ ಇವತ್ತು ತಮಿಳ್ನಾಡಲ್ಲಿ ಅಂಥ ಲೀಡರ್ಗಳು ಯಾರೂ ಇಲ್ಲ. ಇವತ್ತು ಪ್ರಕಾರ ಎಲ್ಲ ಪಾರ್ಟಿಲಿ ನಾನು ನೋಡ್ತೀನಿ, ಅಂಥ ಹೇಳ್ಕೊಳ್ಳೋಂಥ ಲೀಡರ್ಗಳು ಅಲ್ಲೂ ಇಲ್ಲ. ಇವತ್ತು ನಮ್ಮಲ್ಲಿ ಏನು ಅನಾಹುತ ಆಗಿದೆ, ಅಲ್ಲೂ ಅದೇ ಅನಾಹುತ ಆಗಿದೆ. ಅಂಥದ್ರಲ್ಲಿ ವಿಜಯ್ ಅಲ್ಲಿ ಮುಖ್ಯಮಂತ್ರಿ ಆದರು ಅಂತಂದರೆ ಅದೇನು ನನಗೆ ಅರ್ಥನೇ ಆಗ್ತದೆ. ಅವ್ರ ಆಡಳಿತ ನಾನು ನೋಡ್ತಾ ಇದ್ದೀನಿ, ಏನಂದ್ರೆ ಏನಿಲ್ಲ. ಈಗ ಅಪ್ಪ ಮಕ್ಕಂದು ಈಗ ಶುರುವಾಗಿದೆ. ಅಪ್ಪನಿಗೆ ಚಿತ್ರರಂಗದಲ್ಲಿದ್ದಾನೆ ಅಂತೇಳಿ ಅವನ ಮಗನ್ನೇ ತರ್ತಾ ಇದ್ದಾರೆ. ಯಾರು? ಅವ್ರ ತಾತ ಅವರು. ಈಗ ಅವರ ಫ್ಯಾಮಿಲಿ ಗಲಾಟೆ ನಡೀತಾ ಇದೆ ಅಲ್ಲಿ. ವಿಜಯ್ ಮಗನಿಗೂ ಅವ್ರ ತಂದೆಗೂ ಗಲಾಟೆ ನಡೀತಾ ಇದೆ. ಅವ್ರ ರಾಜ್ಯಕ್ಕಿಂತ ಹೆಚ್ಚಾಗಿ ಸ್ವಂತ ಅವರು ನಡೀತಾ ಇದೆ. ನನ್ನ ಪ್ರಕಾರ ವಿಜಯ್ ಬಗ್ಗೆ ನನಗೇನು ಕೆಟ್ಟ ಅಭಿಪ್ರಾಯ ಅಂತಲ್ಲ, ವಿಜಯ್ ಮಾಡೋಕ್ಕಾಗಲ್ಲ, ಆಡಳಿತ ನಡೆಸೋಕ್ಕಾಗಲ್ಲ, ಶಕ್ತಿ ಇಲ್ಲ. ಮತ್ತು ನಾವು ನೀವೇನಾರ ಗಲಾಟೆಗೆ ಮಾಡಿದ್ರೆ ಯಾವ ವಿಜಯ್ ಒಂದು ಚಿತ್ರ ಅವನದಾಗಲಿ ಅವನ ಮಗನದಾಗಲಿ ಯಾವುದನ್ನು ಬಿಡೋದಿಲ್ಲ. ಸಂಪೂರ್ಣ ಚಿತ್ರಗಳನ್ನ ಬಂದ್ ಮಾಡ್ತೀವಿ. ಒಂದು ಚಿತ್ರ ನಮ್ಮಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ನಡೆಯಕ್ಕೆ ಬಿಡೋದಿಲ್ಲ. ಗಂಭೀರವಾಗಿರಬೇಕು. ಕುಡಿಯೋ ನೀರಿಗೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಕುಡಿಯೋ ನೀರು ಕೊಡೋದಿಲ್ಲ ಅಂತ ಹೇಳಿದ್ರೆ, ಇಲ್ಲೇ ತಮಿಳರಿದಾರಲ್ಲ ಕರ್ನಾಟಕದಲ್ಲೇ, ಬೆಂಗಳೂರು ಸೇರಿದ ಕರ್ನಾಟಕದಲ್ಲಿ ಲಕ್ಷಾಂತರ ತಮಿಳರಿದ್ದಾರೆ. ಅವ್ರು ನೀರು ಕುಡಿಯೋದು ಬೇಡವಾ? ಅದು ಕರೆಸ್ಕೊಂಬಿಡಿಯಾಗ್ರೆ ತಮಿಳುನಾಡು ಮುಖ್ಯಮಂತ್ರಿಯವರೇ, ಇಡೀ ಕರ್ನಾಟಕದಲ್ಲಿರುವ ಎಲ್ಲ ತಮಿಳರು ಕೂಡಲೇ
ತಮಿಳ್ನಾಡು ಬಂದ್ಬಿಡಿ, ನೀವಲ್ಲಿ ನೀರು ಕುಡಿಬೇಡಿ ಅಂತೇಳಿ ಕರೆಸಿ ಅವ್ರಿಗೆ. ಎಲ್ಲ ಬರೀ ಬೇಜವಾಬ್ದಾರಿ. ಒಬ್ಬ ಒಳ್ಳೆ ಅಲ್ಲಿ ನಾಯಕತ್ವ ಇಲ್ಲ ಇವತ್ತು. ಆ ಕಾಲದಲ್ಲಿ ಜಯಲಲಿತಾ, ಈ ಕಡೆ ಕರುಣಾನಿಧಿ ಎಲ್ಲ ಇದ್ರು, ಅದೊಂದು ಕಾಲ ಅದು. ಇವತ್ತು ಅದಿಲ್ಲ, ಆ ರೀತಿ ಇಲ್ಲ. ಆದ್ದರಿಂದ ಅಲ್ಲೂ ಬೇಜವಾಬ್ದಾರಿ, ನಮ್ಮಲ್ಲೂ ಬೇಜವಾಬ್ದಾರಿ. ನಮ್ಮ ಜನ ನಿಜವಾಗ್ಲೂ ಕಣ್ಣೀರಿಡಬೇಕಾದ ಪರಿಸ್ಥಿತಿ ಬಂದಿದೆ. 15ರಿಂದ ತೀವ್ರವಾದಂಥ ಹೋರಾಟ ಮಾಡ್ತೇವೆ. ಥ್ಯಾಂಕ್ ಯು ಸರ್.